ಇದು ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸುದ್ದಿ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಇದೊಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಕೇಂದ್ರ ಮಂತ್ರಿಯಾಗಿ ಮಿಂಚ್ತಾ ಇರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಕರ್ನಾಟಕದ ಸಿಎಂ ಆಗ್ತಾರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ಇದು ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸುದ್ದಿ. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಆದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಇದೊಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ ಕುಮಾರಸ್ವಾಮಿ ಎನ್ನುವಂತ ವಿಚಾರವಾಗಿ. ಹಾಗಾದ್ರೆ ಹೀಗೊಂದು ಚರ್ಚೆ ಶುರುವಾಗೋದಕ್ಕೆ ಏನು ಕಾರಣ? ಈಗಾಗಲೇ ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮಿಂಚ್ತಾ ಇದ್ದಾರೆ. ರೈಸಿಂಗ್ ಸ್ಟಾರ್ ಆಗಿ, ಪ್ರಭಾವಿ ನಾಯಕರಾಗಿ ರಾಜ್ಯ ರಾಜಕಾರಣದಿಂದ ಶುರುವಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಆದರೆ ಈಗ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ವಿಚಾರ ಸುದ್ದಿ ಬರಲಿಕ್ಕೆ ಬಹಳ ಪ್ರಮುಖ ಕಾರಣ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲೇ ಈಗ ಬಣಗಳ ರಾಜಕೀಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇತ್ತ ಬಿಜೆಪಿಯಲ್ಲಿ ಪ್ರಮುಖವಾಗಿ ವಿಪಕ್ಷ ನಾಯಕನಾಗಿ ಗುರುತಿಸಿಕೊಂಡಿರುವಂತಹ ಆರ್ ಅಶೋಕಿನ ಸ್ಥಾನ ಏನಿದೆಯಲ್ಲ, ಇದು ಬದಲಾವಣೆ ಆಗಬೇಕು. ಈ ರೀತಿಯಾಗಿ ಬಿಜೆಪಿಯಲ್ಲಿ ಒಂದಿಷ್ಟು ಗೊಂದಲಗಳಿದೆ. ಹೀಗಾಗಿ ವಿಪಕ್ಷ ಸ್ಥಾನದಲ್ಲಿರುವಂತಹ ಏನು ಬಹಳ ಪ್ರಮುಖವಾಗಿ ಆರ್ ಅಶೋಕ್ನ ಬದಲಾಗಿ ಸುನಿಲ್ ಕುಮಾರ್ ಅವರು ಮತ್ತೆ ಗದ್ದುಗೆಯನ್ನ ಏರಬೇಕು ಎನ್ನುವಂತ ವಿಚಾರ ಕೇಳಿ ಬರ್ತಾ ಇದೆ. ಇದರಿಂದ ಈಗ ಬಿಜೆಪಿಯಲ್ಲೂ ಕೂಡ ಪ್ರಮುಖ ನಾಯಕರ ಒಂದು ರೀತಿಯಾಗಿ ಪ್ರಮುಖ ನಾಯಕನ ವಿಫಲತೆ ಕಂಡು ಬರ್ತಾ ಇದೆ ಬಿಜೆಪಿಯಲ್ಲಿ. ಇನ್ನು ಕಾಂಗ್ರೆಸ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ ಅಲ್ಲಿ ಈಗ ಬಣ ರಾಜಕೀಯ ಕೈಪಡೆಯಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನದ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಅತ್ತ ಸಿಎಂ ಕುರ್ಚಿಗೆ ಕಂಟಕ ಬಂದಂತೆ ಕಾಣಿಸ್ತಾ ಇದೆ. ಇವೆಲ್ಲದರ ನಡುವೆ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ನಡಗುತ್ತೆ, ಏನೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಇದು ಪತನವಾಗುತ್ತೆ ಅಂತ ಸ್ವತಃ ಕುಮಾರಸ್ವಾಮಿ ಅವರೇ ಈ ಹಿಂದೆ ಹೇಳಿದ್ರು. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇನ್ನು ಈ ಒಂದು ಬೆಳವಣಿಗೆ ಕೂಡ ಇನ್ನು ಪ್ರಮುಖವಾಗಿ ವಿ ಸೋಮಣ್ಣ ಅವರು ಕೂಡ ಒಂದು ರೀತಿಯಾಗಿ ಬೆಂಬಲವನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರ ಮಾತಿಗೆ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಮತ್ತೆ ಕರ್ನಾಟಕದ ಸಿಎಂ ಆಗ್ತಾರೆ ಎನ್ನುವಂತ ವಿಚಾರ ಚರ್ಚೆ ಬರಲಿಕ್ಕೆ ಬಹಳ ಪ್ರಮುಖ ಕಾರಣ ಇದೆ. ಒಂದು ಕಡೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಪ್ರಭಾವಿ ನಾಯಕತ್ವದ ಕೊರತೆ ಕಾಣಿಸ್ತಾ ಇದೆ. ಹೀಗಾಗಿ 2006ರಲ್ಲಿ ಏನಾಗಿತ್ತು, ದಿಢೀರಂತ ಕುಮಾರಸ್ವಾಮಿಯವರು ಹೇಗೆ ಸಿಎಂ ಗದ್ದುಗೆಯನ್ನ ಏರಿದ್ರು, ಅದೇ ರೀತಿಯಾಗಿ ಈಗ ಮತ್ತೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಮತ್ತೆ ಎದ್ದು ಕಾಂಗ್ರೆಸ್ ಸರ್ಕಾರವನ್ನ ಪತನ ಮಾಡಿ ಮತ್ತೆ ಸಿಎಂ ಸ್ಥಾನದ ಗದ್ದುಗೆಯನ್ನ ಕುಮಾರಸ್ವಾಮಿಯವರು ಏರ್ತಾರಾ ಎನ್ನುವಂತ ವಿಚಾರ ಸುದ್ದಿಗೆ ಬರ್ತಾ ಇದೆ. ಇತ್ತ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡು ಈಗ ರಾಜ್ಯ ರಾಜಕಾರಣದಿಂದ ಹಿಡಿದು ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಕುಮಾರಸ್ವಾಮಿಯವರು ಗುರುತಿಸಿಕೊಳ್ತಿದ್ದಾರೆ. ಹೀಗಾಗಿ ಈಗ ರಾಜ್ಯದಲ್ಲಿ ಇದೊಂದು ಚರ್ಚೆ ಶುರುವಾಗ್ತಾ ಇದೆ. 2006ರಲ್ಲಿ ಏನಾಗಿತ್ತು, ಮತ್ತೆ ಮೈತ್ರಿ ಸರ್ಕಾರವನ್ನ ಮಾಡುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಈಗಿನ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ತಾವು ಗದ್ದುಗೆಯನ್ನ ಏರ್ತಾರಾ? ಈಗ ರಾಷ್ಟ್ರ ರಾಜಕಾರಣದಲ್ಲಿರುವಂಥದ್ದು ಇಡೀ ಬಿಜೆಪಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಇದೊಂದು ಚರ್ಚೆ ಶುರು ಆಗ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸುದ್ದಿ. ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ ಕುಮಾರಸ್ವಾಮಿ? ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಸದ್ಯ ಎನ್ಡಿಎ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರೇ ಶೈನಿಂಗ್ ಸ್ಟಾರ್.
ಕುಮಾರಸ್ವಾಮಿ ಈಗ ರೈಸಿಂಗ್ ಸ್ಟಾರ್, ಶೈನಿಂಗ್ ಸ್ಟಾರ್ ಆಗಿದ್ದಾರೆ. ಅತ್ಯಂತ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ ಕುಮಾರಸ್ವಾಮಿ, ಬಿಜೆಪಿಯ ನಾಯಕತ್ವ ಕೊರತೆ ನೀಗಿಸ್ತಾರ ಕುಮಾರಸ್ವಾಮಿ. ಒಂದೆಡೆ ವಿಪಕ್ಷ ನಾಯಕ ಅಶೋಕ್ ಬದಲಾವಣೆಯ ಮಾತು ಕೇಳಿ ಬರ್ತಾ ಇದೆ, ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದ ಕುಮಾರಸ್ವಾಮಿ ಹೇಳಿದಂತೆ ರಾಜ್ಯ ಸರ್ಕಾರ ಪತನ ಆಗುತ್ತಾ? ಈಗಿನ ಕಾಂಗ್ರೆಸ್ ಬೆಳವಣಿಗೆಗಳು ನೋಡಿದ್ರೆ ಏನು ಬೇಕಾದ್ರೂ ಆಗಬಹುದು. ಸೋಮಣ್ಣ ಕೂಡ ಕುಮಾರಸ್ವಾಮಿ ಮಾತಿಗೆ ಸಾಥ್ ನೀಡಿದ್ರು. ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗಬಹುದು. 2006ರಲ್ಲಿ ಯಾರಿಗೂ ಗೊತ್ತಿಲ್ಲದ ಕುಮಾರಸ್ವಾಮಿ ಸಿಎಂ ಆಗಿಲ್ವಾ? ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಆಪರೇಷನ್ ಮಾಡ್ತಾರಾ? ಆಪರೇಷನ್ ಕಾಂಗ್ರೆಸ್ ಮಾಡಿ ಎನ್ಡಿಎ ಸರ್ಕಾರ ರಚನೆ ಆಗುತ್ತಾ? ಸಿದ್ದು ಸರ್ಕಾರ ಕೆಡವಿ ಬಿಜೆಪಿ ಜೆಡಿಎಸ್ ಎನ್ಡಿಎ ಸರ್ಕಾರ ಆಗುತ್ತಾ? ಸದ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಸಿಎಂ ಕುರಿತಂತ ಕಿತ್ತಾಟ ಜೋರಾಗಿದೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುತ್ತಾ ಬಿಜೆಪಿ ಮತ್ತು ಜೆಡಿಎಸ್ 2006ರಂತೆ ಮತ್ತೆ ಎನ್ಡಿಎ ಮೈತ್ರಿಯಾಗಿ ಕುಮಾರಸ್ವಾಮಿಯೇ ಸಿಎಂ ಆಗ್ತಾರಾ? ಈ ಕುರಿತಂತೆ ಭಾರಿ ಚರ್ಚೆ ಆಗ್ತಾ ಇದೆ.